ಇವತ್ತು ಚಳಿಗಾಲದ ಅಧಿವೇಶನ ಮತ್ತಷ್ಟು ಕಾವೇರುವಂಥದ್ದು ಖಚಿತ. ಸದನದ ಒಳಗೂ ಗದ್ದಲಾಗುತ್ತೆ, ಹೊರಗೂ ಗದ್ದಲಾಗುವಂಥದ್ದು ನಿಶ್ಚಿತ. 2A ಮೀಸಲಾತಿ ಹೋರಾಟದ ಕಿಚ್ಚು ಸದನದಲ್ಲಿ ಇವತ್ತು ದೊಡ್ಡ ಮಟ್ಟದ ಸದ್ದು ಮಾಡುತ್ತೆ. ಇನ್ನು ವಕ್ಫ್ ವಿವಾದ ಒಂದಾ ಎರಡಾ ಸಂಗತಿಗಳು. ಇನ್ನು ಹೊರಗಡೆಗೆ ಲಾಠಿ ಚಾರ್ಜ್ ಖಂಡಿಸಿ ಆಗುವಂಥ ಪ್ರತಿಭಟನೆ. ಬೆಳಗ್ಗೆ 10 ಗಂಟೆಗೆ ವಿಧಾನಸೌಧದ ಸುವರ್ಣಸೌಧದ ಎದುರುಗಡೆಗೆ ಪ್ರೊಟೆಸ್ಟ್ ಆಗುತ್ತೆ. ಅಂಬೇಡ್ಕರ್ ಪ್ರತಿಮೆಯ ಎದುರು ಪ್ರತಿಭಟನೆ ಆಗುತ್ತೆ. ಶೂನ್ಯ ವೇಳೆಯಲ್ಲಿ ಲಾಠಿ ಚಾರ್ಜ್ ವಿಚಾರವನ್ನು ಬಿಜೆಪಿ ಪ್ರಸ್ತಾಪ ಮಾಡುತ್ತೆ. ನಿಲುವಳಿ ನೋಟಿಸನ್ನು ಬಿಜೆಪಿ ಈಗಾಗಲೇ ಕೊಟ್ಟಿದೆ. ನಾವು ಎರಡೆರಡು ದೃಶ್ಯಾವಳಿಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಒಂದು ಕಡೆಗೆ ಯಾವ ರೀತಿ ಪೊಲೀಸರು ಲಾಠಿ ಚಾರ್ಜ್ ಮಾಡಿದರು, ಇನ್ನೊಂದು ಕಡೆಗೆ ವಿಧಾನಸಭೆಯ ಕಲಾಪದ ದೃಶ್ಯಾವಳಿಗಳು. ಅಂತೂ ಇಂತೂ ಹಲವಾರು ಅಸ್ತ್ರಗಳ ಜೊತೆಗೆ ಈಗ ಇದೊಂದು ಬೇರೆ ಸಿಕ್ತು. ಸೊ ಇದು ಸಂಗತಿ ನೋಡಿ. ಆರಂಭದಲ್ಲಿ ಸ್ವಾಮೀಜಿ ಈ ರೀತಿ ಪ್ರತಿಭಟನೆ ಮಾಡಿದಂಥ ಸಂದರ್ಭದಲ್ಲಿ ಅಷ್ಟೊಂದು ಸೀರಿಯಸ್ ತಗೊಂಡಿರಲಿಲ್ಲ. ಆದರೆ ಈಗ ನೋಡಿ ಆಗಿದ್ದು, ಸ್ವಾಮೀಜಿ ಮಾತಾಡಿದ್ದಾರೆ, ಹಿಂದೆ ಯಾವ ಸರ್ಕಾರಗಳು ಕೂಡ ನಮ್ಮ ಮೇಲೆ ಈ ರೀತಿ ದಬ್ಬಾಳಿಕೆ ಮಾಡಲಿಲ್ಲ, ದೌರ್ಜನ್ಯ ಮಾಡಲಿಲ್ಲ. ಆದರೆ ಈ ಸರ್ಕಾರ ನಮ್ಮನ್ನು ಏಕಾಏಕಿ ಹಿಡಿದು ಬಡಿದಿದೆ, ಇದನ್ನು ಯಾವುದೇ ಕಾರಣಕ್ಕೂ ಸಹಿಸಲ್ಲ ಅಂತ ಹೇಳಿದ್ದಾರೆ ಸ್ವಾಮೀಜಿ.